ನಾನಿವತ್ತೊಂದು ಸ್ಪೆಷಲ್ ಡಿಶ್ನೊಂದಿಗೆ ಬಂದಿದ್ದೇನೆ. ಹಾಗಲಕಾಯಿಯಿಂದ ಪಂಚಾಮೃತ ತುಂಬ ಚೆನ್ನಾಗಾಗುತ್ತೆ. ಒಮ್ಮೆ ಟ್ರೈ ಮಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಮೊದಲಿಗೆ ಎಣ್ಣೆ ಹಾಕೋದು, ತೆಂಗಿನ ಎಣ್ಣೆ. ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ಹಾಗಲಕಾಯನ್ನು ಡ್ರೈ ಮಾಡೋದು. ಹಾಗಲಕಾಯಿಂದ ಎಷ್ಟು ವೆರೈಟಿ ಮಾಡೋಕ್ಕೆ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ತಿನ್ನೋಕೆ ಆಗಲ್ಲ ಅನ್ನೋರು ಕೂಡ ತಿನ್ಬೋದು. ಉಪ್ಪಿನಕಾಯಿ ಥರ ಅನ್ನಕ್ಕೆ ಸಹ ಊಟ ಮಾಡ್ಬೋದು ಹಾಕ್ಕೊಂಡು. ಹುಣಸೆಹಣ್ಣು ರಸವನ್ನು ಇದಕ್ಕೆ ಆ್ಯಡ್ ಮಾಡೋದು. ಇಷ್ಟು ಡ್ರೈ ಆದಮೇಲೆ ಹುಣಸೆಹಣ್ಣು ರಸ ಹಾಕೋದು. ಉಪ್ಪನ್ನು ಹಾಕಿ ಕಲಸಿಟ್ಟದ್ದು, ಮತ್ತು ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಈಗ ಬೆಲ್ಲ, ಇದನ್ನು ಸಹ ಪಾಕ ಬರುವಂತೆ ಮಾಡೋದು. ಇದನ್ನು ಗಟ್ಟಿ ಪಾಕ ಬರಬೇಕು. ಇಲ್ಲಿ ನಾನು ಸಣ್ಣಮೆಣಸನ್ನು ಉಪಯೋಗಿಸಿದ್ದೇನೆ. ಇದನ್ನು ನೋಡಿ, ಕುಟ್ಟಿ ಡ್ರೈ ಸಣ್ಣಮೆಣಸು ಇದು. ಇದನ್ನು ಕುಟ್ಟಿ ಪುಡಿ ಮಾಡಿ ತಂದಿದ್ದೇನೆ. ಇದನ್ನು ಇದಕ್ಕೆ ಆ್ಯಡ್ ಮಾಡ್ತೇನೆ. ಎಷ್ಟು ಚೆನ್ನಾಗಾಗತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಾಗುತ್ತೆ. 1 ತಿಂಗಳಾದರೂ ಕೆಡಲ್ಲ. ಉಪ್ಪಿನಕಾಯಿ ಥರ ಸಹ ಯೂಸ್ ಮಾಡ್ಕೋಬೋದು. ಅನ್ನಕ್ಕೆ ಚೂರು ಹಾಕ್ಕೊಂಡು ಸಹ ಊಟ ಮಾಡ್ಬೋದು. ಕುದೀತಾ ಕುದೀತಾ ಗಟ್ಟಿ ಆಗ್ತಾ ಹೋಗುತ್ತೆ. ಇದು ಪಂಚಾಮೃತ ಅಂದರೆ ಪಂಚಾಮೃತ. ಇಷ್ಟು ಪಾಕ ಗಟ್ಟಿ ಬಂದರೆ ಸಾಕು. ಇದು ಪಂಚಾಮೃತ ರೆಡಿ ಆಯಿತು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.